ಬೆಂಗಳೂರಿಂದ ಬಂದು ಸೆಕೆಂಡ್ ಲೊಕೇಶನ್ಗೆ ರೆಡಿ ಆಗಿದ್ದೀರಾ. ಹೇಗಿದೆ ಎಕ್ಸ್ಪೀರಿಯನ್ಸು? ಇನ್ನು ಹೊಟ್ಟೆಗೆ ಊಟ ಮಾಡಿಲ್ಲ. ಹಾಂ, ಅಲ್ಲಿ ಹೋಗಿ ನೋಡಬೇಕು. ಯಾಕ್ರೆ ಸುಳ್ಳು ಹೇಳ್ತೀರಾ? ಬಿಸ್ಕೆಟ್ ಕೊಟ್ಟೆ ತಾನೇ ನೀವು? ಬಿಸ್ಕೆಟ್ ಅಂತ ತಿಂದಿದ್ದೀವಿ, ಅದು ಇದು ಸ್ನ್ಯಾಕ್ಸು ಎಲ್ಲ ತಿಂದಿದ್ದೀವಿ. ಬಟ್ ಕಂಪ್ಲೀಟಾಗಿ ಮಾಡಿಲ್ಲ. ಇವಾಗ ಅಲ್ಲಿ ಹೋಗಿ ಏನಾದರೂ ಹೊಟ್ಟೆಗೆ ಹಾಕೊಂಡು ವರ್ಕ್ ಸ್ಟಾರ್ಟ್ ಮಾಡಬೇಕು. ಸರಿ, ಈ ಕಮ್ಮಿ ರೇಟಲ್ಲೆಲ್ಲ ಮೇಕಪ್ ಬಗ್ಗೆ ತುಂಬ ಕೇಳ್ಕೊತಾರಲ್ವಾ, ಸ್ವಲ್ಪ ನಮಗೆ ಈ ರೇಂಜಲ್ಲಿ ಮಾಡಿಕೊಡಿ, ಆ ರೇಂಜಲ್ಲಿ ಮಾಡಿಕೊಡಿ ಅಂತ. ಸೀರಿಯಸ್ಲಿ ಅವ್ರಿಗೇನಾದರೂ ಹೇಳಂಗಿದ್ರೆ ಹೇಳಿ. ಏನು ಹೇಳ್ಬೇಕು ಅಂತ ಅನ್ಸಲ್ಲ, ಏನೂ ಹೇಳ್ಬಾರ್ದು ಅಂತ ಅನ್ಸಲ್ಲ. ಎಷ್ಟು ರಿಸ್ಕ್ ಇರುತ್ತೆ ಅಂತ ವರ್ಕಲ್ಲಿ. ಇವತ್ತು ಜಸ್ಟ್ ನಮ್ಮನ್ನು ಡ್ರಾಪ್ ಮಾಡಿ ಅಂತಂದರೆ ನಮ್ಮ ಈವೆಂಟಲ್ಲಿ ಇದ್ದೀವಿ ಅಂದರೆ ಮುಹೂರ್ತಕ್ಕೆ ಟೈಮ್ ಆಗಿಬಿಟ್ಟಿದೆ, ಬಿಟ್ಕೊಡೋರು ಯಾರು ಇಲ್ಲ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ನಮಗೆ 4 to 5 ಕಿಲೋಮೀಟರ್ಸ್ ಮಿನಿಮಮ್ 5 ಆಗೋಗಿತ್ತು. 4 to 5 ಅಲ್ಲ, 5 ಕಿಲೋಮೀಟರ್ಸ್ ಇಬ್ಬರು ವಾಕೇಬಲ್. ಅದು ಬಿಸಿಲು ತುಂಬ ಇದೆ. ಆ ಊರಲ್ಲಿ ಒಂದು ಬಸ್ ಫೆಸಿಲಿಟೀಸ್ ಇಲ್ಲ, ಏನೂ ಇಲ್ಲ. ಜಾತ್ರೆ ಬೇರೆ ನಡೀತಿದೆ. ಸೊ ಅಲ್ಲಿಂದ ನಾವು ಆಟೋಗೆ ಬರೋಷ್ಟೊತ್ತಿಗೆ ಉಫ್ ಅನ್ನಿಸ್ಬಿಡ್ತು ನಮಗೆ. ಸೀರಿಯಸ್ಲಿ ಪ್ರೈಸ್ ನಾವು ವರ್ಕಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ, ಬಟ್ ಪ್ರೈಸ್ ಕೂಡ ಅಷ್ಟೇ. ನಮ್ಮ ಒಂದು ರೇಂಜ್ನ ಬಿಟ್ಟು ನಾವು ನೆಕ್ಸ್ಟಕ್ಕೆ ಹೋಗಲ್ಲ. ಕ್ಲೈಂಟ್ಸು ನೀವು ಯಾವುದೇ ದಯವಿಟ್ಟು ಕಡಿಮೆ ಮಾಡಿ, ನೀವು ಇಷ್ಟು ಮಾಡ್ತೀರಾ, ಸಿಂಪಲಾಗಿ ಮಾಡ್ತೀರಾ, ಅದರಲ್ಲಿ ಏನಿದೆ, ಇಷ್ಟಕ್ಕಿಷ್ಟ, ಈ ಥರ ಎಲ್ಲ ಕೇಳಕ್ಕೆ ಹೋಗಬೇಡಿ. ನಮ್ಮ ಸಫರ್ನೆಸ್, ನಮ್ಮ ಪ್ರಾಬ್ಲಮ್ಸ್ ನಮಗೆ ಅಷ್ಟೇ ಗೊತ್ತಿರುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ, ಅವ್ರ ಥಾಟಲ್ಲಿ ನಾವು ಬರೀ ಮೇಕಪ್ ಮಾಡ್ತೀವಿ ಅಂತ. ಸೊ ಬರೀ ನಾವು ಮೇಕಪ್ ಮಾತ್ರ ಮಾಡಲ್ಲ, ನಿಮ್ಮನ್ನು ಚೇಸ್ ಮಾಡಿಕೊಂಡು ನೀವು ಇರೋ ಲೊಕೇಶನ್ಗೆ ಬರೋಷ್ಟೊತ್ತಿಗೆ ನಮ್ಮ ವ್ಯಾನಿಟಿ, ನಮ್ಮ ಜೊತೆ ಬಂದಿರೋರನ್ನ, ನಮ್ಮ ಹೆಲ್ತನ್ನ, ಪ್ರತಿಯೊಂದು ನಿಮಗೋಸ್ಕರ. ನೋಡಿದ್ರಲ್ಲ, ನಮ್ಮದು ಒಂದು ಓಲ್ ಈವೆಂಟ್ನ ಕತೆ ಇದಾಗಿತ್ತು. ಆ್ಯಕ್ಚುಲಿ ನಾವು ಮಧುಗಿರಿಗೆ ಈವೆಂಟ್ಗೆ ಹೋಗಿದ್ವಿ. ಮಧುಗಿರಿಯಿಂದ ರೊಲ್ಲೆ ಹೋಗೋಷ್ಟರೊಳಗಡೆ ನಮಗೆ ನಿಜ ಸಾಕಬೇಕಾಯಿತು. ಇದರಲ್ಲಿ ಕ್ಲೈಂಟ್ಸ್ ತಪ್ಪಿದೆ ಅಂತ ಕೂಡ ನಾವು ಹೇಳಲ್ಲ, ಬಿಕಾಸ್ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನಾವು ಹೋಗಿ ಬರೋಷ್ಟರೊಳಗಡೆ ಸಖತ್ತು ಪ್ರಾಬ್ಲಮ್ ಆಯಿತು. ಆ್ಯಂಡ್ ವೆಹಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಒಂದು ಮೂಲ ನಮಗೆ ಏನು ಹೇಳುತ್ತೆ ಅಂತಂದರೆ, ನಾವು ಆ್ಯಕ್ಚುಲಿ ನಮ್ಮ ಜಸ್ಟ್ ಮೇಕಪ್ಪಿಂದ ನೋ ಟ್ರಾವೆಲಿಂಗ್ ಕಾಸ್ಟ್ ಆ್ಯಂಡ್ ಎಲ್ಲ ಪ್ಯಾಕೇಜ್ ಇನ್ಕ್ಲೂಡ್ ಪ್ಯಾಕೇಜಲ್ಲೇ ನಾವು ಮಾಡೋದು. ಸೊ ಆದರೂ ಕ್ಲೈಂಟ್ಸ್ ಕೇಳ್ತಾರೆ, ಮ್ಯಾಮ್ ಇಷ್ಟು ಕಡಿಮೆ ಮಾಡಿಕೊಡಿ ಅಥವಾ ಹಿಂಗೆ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಆ ಒಂದು ನಮ್ಮ ಸಫರ್ನೆಸ್ ಯಾರಿಗೂ ತಿಳಿಯಲ್ಲ. ಆ ಮೇಕಪ್ ಆರ್ಟಿಸ್ಟ್ ಇರೋರು ಅಥವಾ ಆ ನಮ್ಮ ವರ್ಕ್ ಯಾರು ಮಾಡ್ತಾರಲ್ಲ ಅವರಿಗಷ್ಟೇ ನಮ್ಮ ಕೆಲಸ ಅಥವಾ ನಮ್ಮ ಒಂದು ಆ ಬ್ಯಾಕ್ ಏನಿರುತ್ತೆ ಅಂತ ಅನ್ನೋದು ಗೊತ್ತಾಗೋಕ್ಕೆ ಸಾಧ್ಯ. ಸೊ ಅದೆಲ್ಲ ಕಸಿಬಿಸಿ ಎಲ್ಲ ಮುಗಿಸ್ಕೊಂಡು ಕಂಪ್ಲೀಟಾಗಿ ನಾನು ಒಂದು ಈವೆಂಟ್ನ ಅಟೆಂಡ್ ಮಾಡಿದ್ದೀನಿ. ಈವ್ನಿಂಗ್ ರಿಸೆಪ್ಷನ್ ಆ್ಯಂಡ್ ಮಾರ್ನಿಂಗ್ ಮುಹೂರ್ತ ಮಧುಗಿರಿನಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಬ್ಯಾಂಗ್ಳೂರಿಗೆ ರೀಚ್ ಆಗಿ ಅರೌಂಡ್ 4:30 ಅಷ್ಟರೊಳಗಡೆ ವೆನ್ಯೂ ರೀಚ್ ಆಗಿ ಅಲ್ಲಿ ನಾವು ರಿಸೆಪ್ಷನ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು. ಇವರು ನನ್ನ ಬ್ಯೂಟಿಫುಲ್ ಕ್ಲೈಂಟ್ ಅಂತಲೇ ಹೇಳ್ಬೋದು, ಬಿಂದು ಅಂತ ಹೇಳಿ. ತುಂಬ ರೆಸ್ಪಾನ್ಸಿಬಲ್ ಆ್ಯಂಡ್ ತುಂಬ ಬ್ಯೂಟಿಫುಲ್ ಕ್ಲೈಂಟ್. ಸೊ ಇವರ ಒಂದು ರಿಸೆಪ್ಷನ್ ಲುಕ್ ಹೇಗೆ ಬರುತ್ತೆ ಅಥವಾ ನಾವು ಹೇಗೆ ಕ್ರಿಯೇಟ್ ಮಾಡಿದ್ದೀವಿ ಅಥವಾ ಅವರ ಒಂದು ಡಿಮ್ಯಾಂಡ್ ಅಥವಾ ಅವರ ಒಂದು ಕನ್ಸೆಷನ್ ಹೇಗಿತ್ತು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಬರ್ತೀನಿ. ಆ್ಯಕ್ಚುಲಿ ನಾನು ವೀಡಿಯೋಸ್ ಮಾಡಿ ತುಂಬ ದಿನಗಳಾಗಿದೆ, ಬಟ್ ಈ ಒಂದು ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ ನನಗೆ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಬಟ್ ಯಾವುದೇ ಕಾರಣಕ್ಕೂ ನನ್ನ ಒಂದು ಟೀಚಿಂಗ್ ವೀಡಿಯೋಸ್ ಅಂತೂ ಮಿಸ್ ಆಗೋದೇ ಇಲ್ಲ ನಿಮ್ಗಳಿಗೆ. ನನಗೆ ಈ ಕ್ಲೈಂಟ್ಸಿಗೆ ಕಂಪ್ಲೀಟಾಗಿ ಫಿಶ್ ಕಟ್ ಒಂದು ಡ್ರೆಸ್ ಇತ್ತು, ಆ ಒಂದು ಡ್ರೆಸ್ಸಿಗೆ ಹೇಗೆ ಬೇಕೋ ಹಾಗೆ ಮೇಕಪ್ ಬೇಕಾಗಿತ್ತು. ಆ್ಯಂಡ್ ಪರ್ಟಿಕ್ಯುಲರ್ ಹೇರ್ ಸ್ಟೈಲ್ ಇತ್ತು, ಅವರಿಗೆ ಇದೇ ಥರ ಬೇಕು ಅಂತ ಹೇಳಿ ರೆಫರೆನ್ಸ್ ಕೂಡ ಕೊಟ್ಟಿದ್ರು. ಸೊ ಅವರಿಗೆ ಏನು ಬೇಕೋ ಅದೇ ರೀತಿ ನಾವು ಕ್ರಿಯೇಟ್ನ ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ಗ್ರೂಮ್ ವರ್ಕು ಕೂಡ ಇತ್ತು. ಆ್ಯಕ್ಚುಲಿ ಇವರು ಕೂಡ ಬ್ಯೂಟಿಷಿಯನ್ಸೇ, ಅಂದರೆ ಇವರು ಕೂಡ ಮೇಕಪ್ ಆರ್ಟಿಸ್ಟೇ. ಸೊ ಓವರಾಲ್ ಇವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ವರ್ಕ್ನ ಮುಗಿಸ್ಕೊಟ್ಟು ಅದಾದಮೇಲೆ ರಿವ್ಯೂ ಕೂಡ ತೊಗೊಂಡಿದ್ದೀವಿ. ಅವ್ರಿಗೆ ಸಖತ್ ಇಷ್ಟ ಆಗಿದೆ ವರ್ಕ್ ಅಂತೂ. ಸೊ ಈ ವರ್ಕ್ನ ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ನಾವು ಹೊರಟಿದ್ದು ಮನೆ ಕಡೆಗೆ. ಸೊ ಸಖತ್ ಟಯರ್ಡ್ ಆಗಿದೆ 2 ಡೇಸಿಂದ. ಈ ಒಂದು ವಿಡಿಯೋ ಅಪ್ಲೋಡ್ ಮಾಡೋಷ್ರೊಳಗಡೆ ಮೇ ಬಿ ದಿನ ಕಳೆದೋಗಿದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ. ನನ್ನ ಒಂದು ಬ್ಯಾಕ್ ರೌಂಡ್ ಕತೆ, ಎಷ್ಟು ಸಫರ್ನೆಸ್ ಅಥವಾ ಎಷ್ಟು ಮೇಕಪ್ ಆರ್ಟಿಸ್ಟ್ ಅಂದರೆ ಅಷ್ಟು ಈಸಿ ಅಲ್ಲ, ಯಾವುದೇ ಕಾರಣಕ್ಕೂ ಅಷ್ಟು ಈಸಿ ಕೆಲಸ ಅಲ್ಲ ಅಂತ ಹೇಳಿ. ಸೊ ಇದೇ ರೀತಿ ಮತ್ತೆ ಒಂದೊಳ್ಳೆ ವಿಡಿಯೋಗಳ ಜೊತೆ ನಾನು ಕೂಡ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಆ್ಯಂಡ್ ಕಮೆಂಟ್ ಮಾಡಬೇಕು. ಹಾಗೆಯೇ ಯಾರಾದರೂ ಅಪ್ಕಮಿಂಗ್ ಬ್ರೈಡ್ಸಿಗೆ ನಿಮ್ಮ ಒಂದು ಈವೆಂಟ್ಗಳಿಗೆ ಡೇಟ್ ಬ್ಲಾಕ್ ಆಗಬೇಕು ಅಂತಂದರೆ ಕೆಳಗಡೆ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ಅಥವಾ ನನ್ನ ಒಂದು ಚಾನಲಲ್ಲಿ ನಂಬರ್ನ ಹಾಕಿರ್ತೀನಿ,
ಚೆಕ್ ಮಾಡಿ ನೋಡಿ. ನಿಮ್ಮ ಒಂದು ಸ್ಲಾಟ್ಸ್ನ ನಮ್ಮ ಜೊತೆ ಬುಕ್ ಮಾಡಿಕೊಳ್ಳಿ. ಏನೇ ಇದ್ರೂ DM ಅಥವಾ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ನಮ್ಮ ಒಂದು ಬ್ಯೂಟಿಷಿಯನ್ಸ್ಗೆ, ನಮ್ಮ ಒಂದು ಮೇಕಪ್ ಆರ್ಟಿಸ್ಟ್ಗೆ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ನ ಹೇಗೆ ಯೂಸ್ ಮಾಡೋದು ಅಂತ ಕೂಡ ಟೀಚಿಂಗ್ ಇರುತ್ತೆ. ಸೊ ಕಂಪ್ಲೀಟ್ ಆ ಟೀಚಿಂಗ್ ಬಗ್ಗೆ ಅಪ್ಕಮಿಂಗ್ ಡೇಟ್ಸ್ನ ನಾನು ಅನೌನ್ಸ್ ಮಾಡ್ತೀನಿ. ಆ ಒಂದು ಡೇಟಲ್ಲಿ ಕಂಪ್ಲೀಟ್ ಇನ್ಸ್ಟಾಗ್ರಾಮ್ ಬಗ್ಗೆ ಹೇಗೆ ಯೂಸ್ ಮಾಡೋದು, ಹೇಗೆ ನಾವು ಇನ್ಸ್ಟಾಗ್ರಾಮ್ನ ಹ್ಯಾಂಡಲ್ ಮಾಡಬೇಕು, ಹೇಗೆ ಪೋಸ್ಟ್ ಮಾಡಬೇಕು, ಅಥವಾ ಹೇಗೆ ಕ್ರಿಯೇಟ್ ಮಾಡಿದ್ರೆ ನಮಗೆ ಫಾಲೋವರ್ಸ್ ಅಥವಾ ವ್ಯೂಸ್ ಆಗುತ್ತೆ, ಆ್ಯಂಡ್ ಆರ್ಡರ್ಸ್ ಕೂಡ ಹೇಗೆ ಬರುತ್ತೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.